ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಫೆಬ್ರವರಿ 14, 2026 ಶನಿವಾರ ರಾತ್ರಿ ಸುಮಾರು 8:30ಗೆ ಎಲ್ಲರೂ ರೋಟಿಗರ್ನಲ್ಲಿ ಡಿನ್ನರ್ ಮಾಡಲು ಬಂದಿದ್ದೇವೆ. ನಮ್ಮ ಫ್ಯಾಮಿಲಿ ಮೆಂಬರ್, ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದೇವೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಇನ್ನೂ ಖಾಲಿ ಇರಲಿಲ್ಲ ಜಾಗ, ಹಾಗೆ ಮಾತಾಡ್ತಾ ಎಂಜಾಯ್ ಮಾಡ್ತಿದ್ದೀವಿ. ನೋಡಿ ಎಷ್ಟು ಖುಷಿಯಾಗಿ ಎಲ್ಲರೂ ಮೀಟ್ ಆಗಿದ್ವಲ್ಲ, ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದೀವಿ. ಸೊ ಈಗ ಸೀಟ್ ಸಿಕ್ತು, ನಾವೆಲ್ಲರೂ ಡಿನ್ನರ್ ಮಾಡಲು ಕುಳಿತುಕೊಂಡಿದ್ದೇವೆ. ಸೊ ಅನಿತಾ ಅವ್ರ ಮಗಳು ಮನಿತಾ, ನಾನು ಗೌರಿ ಒಟ್ಟಿಗೆ ಕೂತಿದ್ದೀವಿ. ಮತ್ತು ಇಲ್ಲಿ ಧರ್ಮೇಂದ್ರ ಅವರು, ಅವರ ಶ್ರೀಮತಿ ಶ್ವೇತಾ ಅವರು ಮತ್ತು ಅವ್ರ ಮಕ್ಕಳು ಆರ್ತಿಕ್ ಮತ್ತು ಹಾರ್ದಿಕ್ ಇಬ್ಬರು ಕೂಡ ಇಲ್ಲೇ ಕುಳಿತಿದ್ದಾರೆ. ಪಕ್ಕದಲ್ಲಿ ಗಣೇಶ ಕೂಡ ಕುಳಿತಿದ್ದಾನೆ. ಸೊ ಒಂದು ಕಡೆ ಸೌಭಾಗ್ಯ ಅವರು, ಇನ್ನೊಂದು ಕಡೆ ಶೋಭಾ ಅವರು ಕುಳಿತಿದ್ದಾರೆ. ಸೊ ಇಲ್ಲಿ ರಾಮಕೃಷ್ಣ ಮತ್ತು ಮಾರ್ಕಂಡ ಅವ್ರು ಕುಳಿತಿದ್ದಾರೆ. 4 ಜನನೂ ಒಂದೇ ಕಡೆ ಕುಳಿತುಕೊಳ್ಳೋ ಸೀಟ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ಸೊ ರಾಮಕೃಷ್ಣ, ಮಾರ್ಕಂಡ ಒಂದು ಕಡೆ, ಶೋಭಾ ಮತ್ತು ಸೌಭಾಗ್ಯ ಅವರು ಇಲ್ಲ, ಇವರಿಬ್ಬರು ಒಂದು ಕಡೆ ಕುಳಿತಿದ್ದಾರೆ. ಸೊ ಒಟ್ಟಿಗೆ ಕೂತಿದ್ರೆ ಮಾತಾಡ್ಬೋದಿತ್ತು. ಶ್ರೀನಿವಾಸು ಅವ್ರ ಪಕ್ಕ ರಾಜು ಅವರು, ಎದುರುಗಡೆ ಅವ್ರ ತಾಯಿ ಮತ್ತು ಅವರ ಅಕ್ಕ ನಮ್ರತಾ ಅವರು ಕೂಡ ಬಂದಿದ್ದಾರೆ ನನ್ನ ಬರ್ತ್ಡೇ ಪಾರ್ಟಿಗೆ. ತುಂಬಾ ಖುಷಿ ಆಯಿತು ಅವರೆಲ್ಲ ಬಂದಿರೋದಕ್ಕೆ. ಸೊ ಮೊದಲು ಸೂಪ್ ಕೊಟ್ಟರು, ಆಮೇಲೆ ಹೋಳಿಗೆ ಎಲ್ಲ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಗೌರಿ ನನಗೆ ತಿನ್ನಿಸ್ತಾಳೆ, ನಾನು ಗೌರಿಗೆ ತಿನ್ನಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತಂತ ಹೋಳಿಗೆ ಅಂತೂ, ಬೇಳೆ ಹೋಳಿಗೆ. ಸೊ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ಸೊ ಡಿನ್ನರ್ ಪಾರ್ಟಿ ಮಾಡಿದ್ವಿ. ನೋಡಿ ಗಣೇಶ, ಇವಾಗ ನಾನು ವಿಡಿಯೋ ತೆಗಿತಿದ್ದೆ. ನೋಡಿ ಎಲ್ಲರೂ ಡಿನ್ನರ್ ಪಾರ್ಟಿ ಮಾಡೋಕ್ಕೆ ಬಂದಿದ್ದಾರೆ. ಸೊ ಒಂದೊಂದು ಫಂಕ್ಷನ್ ಅವ್ರ ಮನೇಲಿ ವಿಶೇಷ ಇರುತ್ತಲ್ಲ, ಬರ್ತ್ಡೇ, ಆ್ಯನಿವರ್ಸರಿ, ಸೊ ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ. ಒಬ್ರೊಬ್ರು ಒಂದೊಂದು ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ರೋಟಿಗರಲ್ಲಿ ಪಾರ್ಟಿ ಮಾಡ್ಕೋತಾರೆ. ಸೊ ನಾವು ನನ್ನ ಬರ್ತ್ಡೇ ಪ್ರಯುಕ್ತ ಸೊ ಪಾರ್ಟಿ ಮಾಡ್ತಾಯಿದ್ವಿ. ಸೊ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೀವಿ. ರೋಟಿಗರಲ್ಲಿ ಬಾಳೆ ಎಲೆ ಊಟದಲ್ಲಿ ಏನೆಲ್ಲ ಐಟಮ್ಗಳನ್ನೆಲ್ಲ ಬಡಿಸಿದ್ದಾರೆ ಅಂತ ನೀವೇ ನೋಡಿ ತಿಳ್ಕೊಳ್ಳಿ. ನೋಡಿ ಎಲ್ಲರಿಗೂ ಬಡಿಸ್ಕೊಂಬರ್ತಿದ್ದಾರೆ. ಮೊದಲಿಗೆ ಸ್ವೀಟ್ ಹೋಳಿಗೆ ತುಂಬಾ ಚೆನ್ನಾಗಿತ್ತು. ಸೂಪು ಅಷ್ಟೇ, ಟೊಮೊಟೊ ಸೂಪ್ ಅಂತೂ ಬೊಂಬಾಟಾಗಿತ್ತು. ವೆಜಿಟೇಬಲ್ ಸೂಪು ಇದೆ, ಟೊಮೊಟೊ ಸೂಪು ಇದೆ. ನಾವು ಟೊಮೊಟೊ ಸೂಪ್ ತೊಗೊಂಡ್ವಿ. ಪಲ್ಯಗಳು, ಶಾವಿಗೆ ಪಾಯಸ ಮತ್ತು ಟೊಮೊಟೊ ಸೂಪ್ ಬೊಂಬಾಟಾಗಿ ಸೂಪರ್ ಆಯಿತು. ಪ್ರತಿಯೊಂದು ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ರಾಜು ಫ್ಯಾಮಿಲಿ, ಅವರ ಅಕ್ಕ ಮತ್ತು ತಾಯಿ, ಶ್ರೀನಿವಾಸ್ ಅವರು, ಸೊ ಇವ್ರು 4 ಜನನೂ ಒಂದು ಕಡೆ ಕುತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಸೊ ಸೌಭಾಗ್ಯ ಮತ್ತು ಶೋಭಾ ಅವ್ರು ಕೂಡ ಇವ್ರು ಒಂದು ಕಡೆ ಮಾತಾಡ್ಕೊಂಡು ಲಂಚ್ ಮಾಡ್ತಾಯಿದ್ದಾರೆ. ಸೊ ಮಾರ್ಕಂಡ, ರಾಮಕೃಷ್ಣ ಒಂದು ಕಡೆ ನೋಡಿ ಹಠ ಮಾಡ್ತಾವ್ರೆ. ಅನಿತಾ, ಮನಿತಾ, ಮಂಜು, ಗೌರಿ, ನಾವು 4 ಜನ ಒಂದು ಕಡೆ ಕುತ್ಕೊಂಡು ಮಾತಾಡಿದ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ. ಸೊ ಆ ಕಡೆ ಧರ್ಮೇಂದ್ರ ಮತ್ತು ಶ್ವೇತಾ ಅವರು, ಅವ್ರ ಮಕ್ಕಳು ಮತ್ತು ಗಣೇಶ ಅವರು ಒಂದು ಕಡೆ ಕುತ್ಕೊಂಡು ಸೊ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರತಿಯೊಂದು ಐಟಮು ಚೆನ್ನಾಗಿತ್ತು. ಮಸಾಲೆ ದೋಸೆ, ಸೊ ಎಷ್ಟು ಬೇಕೋ ಅಷ್ಟು ಬಡಿಸ್ತಾರೆ. ಮತ್ತೊಮ್ಮೆ ಕೂಡ ದೋಸೆ ತೊಗೊಂಬರ್ತಾರೆ. ದೋಸೆ ಮತ್ತು ಚಪಾತಿ. ಸೊ ಮಸಾಲೆ ದೋಸೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು.
ಹಾಗೆ ಚಪಾತಿ ಕೂಡ, ಪಲಾವು ಚಿತ್ರಾನ್ನ ಆಯಿತು. ನನ್ನ ಚಪಾತಿನೇ ಇಷ್ಟ ಅಂತ ಚಪಾತಿ ಮತ್ತು ಮಸಾಲೆ ದೋಸೆ ತಿಂದೆ. ಆಮೇಲೆ ರಸಮ್ಮು, ಸಾಂಬಾರು, ಮೊಸರನ್ನ ಇತ್ತು. ಎಲ್ಲರೂ ತುಂಬ ಖುಷಿಯಾಗಿ ಮಾತಾಡ್ಕೊಂಡು ಸೊ ಊಟ ಎಲ್ಲ ಮಾಡಿದ್ವಿ. ಕಡೆಯದಾಗಿ ಮೊಸರನ್ನ ಕೂಡ ಸೂಪರಾಗಿತ್ತು ನೋಡಿ. ಅವರು ಕೂಡ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕುಳಿತಿದ್ದಾರೆ. ಊಟ ಎಲ್ಲ ಆದಮೇಲೆ ಸೊ ಐಸ್ ಕ್ರೀಮ್ ಯಾರ್ಯಾರು ಯಾವ್ಯಾವ ಫ್ಲೇವರ್ ಬೇಕೋ ಅದನ್ನು ತೊಗೊಂಡ್ವಿ. ಸ್ಟ್ರಾಬೆರಿ ಮತ್ತು ಮ್ಯಾಂಗೋ, ಪಿಸ್ತಾ, ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಎಲ್ಲ ಇತ್ತು. ಕೆಲವ್ರಿಗೆ ಐಸ್ ಕ್ರೀಮ್ ಇಷ್ಟ ಇರಲಿಲ್ಲ, ಕೋಲ್ಡ್ ಇರೋದ್ರಿಂದ, ಸೊ ಕೆಲವ್ರು ತಿನ್ನಲಿಲ್ಲ. ಮತ್ತು ಮಿಕ್ತವರೆಲ್ಲ ಸೊ ಐಸ್ ಕ್ರೀಮ್ ಎಲ್ಲ ಯಾರ್ಯಾರು ಯಾವ್ಯಾವ ಫ್ಲೇವರ್ ಬೇಕೋ ಅದನ್ನು ತೊಗೊಂಡ್ವಿ. ಚಾಕ್ಲೇಟ್ ಫ್ಲೇವರ್ ಕೂಡ ಇತ್ತು. ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಅಲ್ಲ ನೋಡಿ. ರಾಮಕೃಷ್ಣ ಎರಡು ಐಸ್ ಕ್ರೀಮ್ ಇಟ್ಕೊಂಡ್ಬಿಟ್ಟಿದ್ದಾನೆ ಸ್ಟ್ರಾಬೆರಿದು. ನಾನು ಕೂಡ ಯಾವ್ದು ಬೇಕು ಅಂತ ಹೇಳ್ತಿದ್ದೀನಿ. ನನಗೆ ಮ್ಯಾಂಗೋ ಫ್ಲೇವರದ್ದು ಐಸ್ ಕ್ರೀಮ್ ತೊಗೊಂಡೆ. ನನಗೆ ಮ್ಯಾಂಗೋ ಫ್ಲೇವರ್ ಇಷ್ಟ ಆಯಿತು, ಸೊ ನಾನು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡೆ. ಸೊ ಎಲ್ಲರೂ ಹೊರಗಡೆ ಐಸ್ ಕ್ರೀಮ್ ತೊಗೊಂಡು ಬಂದು ಒಂದಷ್ಟೊತ್ತು ಆಲ್ಟೆ ಹೊಡೆದ್ವಿ, ಟೈಮ್ ಪಾಸ್ ಮಾಡಿದ್ವಿ. ಸೊ ಒಬ್ರಿಗೊಬ್ರು ಕೆಲವರು ಹೊಸೊಬ್ಬರು ಬಂದಿದ್ರಲ್ಲ, ಅವ್ರಿಗೆ ಪರಿಚಯ ಇರಲಿಲ್ವಲ್ಲ, ಒಬ್ರೊಬ್ರು ಪರಿಚಯ ಮಾಡ್ಕೊಂಡು ಮಾತಾಡ್ತಾಯಿದ್ವಿ. ರಾಜು ಅವರು ಮಹಾರಾಷ್ಟ್ರದವರು. ಸೊ ರಾಜು ಅವ್ರ ತಾಯಿ ಮತ್ತು ಅವ್ರ ಅಕ್ಕ ನಮ್ರತಾ ಅವರು ಕೂಡ ಮಹಾರಾಷ್ಟ್ರದಲ್ಲಿರೋರು. ಸೊ ರಾಜು ಅವರು ತುಂಬ ವರ್ಷದಿಂದ ಬೆಂಗಳೂರಲ್ಲಿರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಅವ್ರ ತಾಯಿ ಮತ್ತು ಅವ್ರ ಅಕ್ಕ ಅವರು ಮಹಾರಾಷ್ಟ್ರದಿಂದ ಸ್ವಲ್ಪ ದಿನ ಇಲ್ಲಿ ಬೆಂಗಳೂರಿರೋಕ್ಕೆ ಬಂದವ್ರೆ. ಸೊ ಅವ್ರಿಗೆ ಕನ್ನಡ ಬರೋಲ್ಲ. ಸೊ ಅವ್ರ ಜೊತೆ ಸೊ ಹಿಂದೀಲಿ ಮಾತಾಡಿದ್ವಿ. ಹಿಂದಿ ಮರಾಠಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡಿದ್ವಿ ಅವ್ರ ಜೊತೆ ನೋಡಿ. ಸೆಲ್ಫಿ ವಿಡಿಯೋ ತಕ್ಕೋತವ್ರೆ. ಸೊ ಎಲ್ಲರೂ ಒಬ್ರಿಗೊಬ್ರು ಕಷ್ಟ ಸುಖ ಮಾತಾಡ್ತಿದ್ವಿ, ಒಬ್ರಿಗೊಬ್ರು ರೇಗಿಸ್ತಿದ್ವಿ. ಸೊ ಎಂಜಾಯ್ ಮಾಡ್ತಿದ್ವಿ. ಊಟ ಆದಮೇಲೆ ಒಂದು ಅರ್ಧದಿಂದ 1 ಅವರ್ ತನಕ ಸೊ ಹೊರಗಡೆ ಮಾತಾಡ್ಕೊಂಡು ನಿಂತಿದ್ವಿ ನೋಡಿ. 2 ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ವಿ. ಸೊ 2 ಹಾಕಿದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಬಂದಿದೆ ನೋಡಿ. ಗಣೇಶ 2 ಕೈಯಲ್ಲೂ ಐಸ್ ಕ್ರೀಮ್ ಇಟ್ಕೊಂಡು ತಿಂತಾವನೆ. ಗೋರಿ ಬೇಡ ಅಂದ್ಲು, ಗೋರಿದು ಒಂದು 2 ತಿಂತಾವೆ ನೋಡಿ ಐಸ್ ಕ್ರೀಮ್ನ. ಪಾರ್ಥಿಕ್ ಅವರು ಕೂಡ ತುಂಬಾ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂತಾರೆ ನೋಡಿ. ಎಲ್ಲರೂ ಎಂಜಾಯ್ ಮಾಡ್ತಾರೆ, ಖುಷಿಯಾಗಿ ಮಾತಾಡ್ಕೊಂಡು. ಗೌರಿ ಸುಮ್ಮನೆ ಪೋಸ್ ಕೊಡೋಕೆ ಐಸ್ ಕ್ರೀಮ್ ಇಟ್ಕೊಂಡಿದ್ರು. ಒಂದಿಬ್ರು ಕೋಲ್ಡ್ ಅಂತ ಐಸ್ ಕ್ರೀಮ್ ತಿನ್ನಲಿಲ್ಲ. ನೋಡಿ ಈಗ ಗಣೇಶ ಸೆಲ್ಫಿ ವಿಡಿಯೋ ತೆಗಿತಾವನೆ. ಎಲ್ಲರೂ ಫೋಟೋ ಹಾಗೂ ವಿಡಿಯೋ ಎಲ್ಲ ತಗೊಂಡ್ರು. ಸೊ ಈ ಮೂಮೆಂಟು ಒಂದು ಮೆಮೊರೇಬಲ್ ಆಗಿರಲಿ ಅಂತ. ಸೊ ಗಣೇಶ ನೋಡಿ ಎಷ್ಟು ಖುಷಿಯಾಗಿ ತೆಗಿತಾವನೆ ಪಾರ್ಟಿ ಮಾಡಿದ್ದಕ್ಕೆ. ಸೊ ಮನೇಲಿ 3 ಜನ ಚಿಕ್ಕಿದಿರ್ಗು ಇದ್ದರು, ಅವ್ರಿಗೂ ಕೂಡ ಮನೆಗೆ ತೊಗೊಂಬಂದಿದ್ವಿ, ತಂದುಕೊಟ್ಟಿದ್ವಿ. ಏನೇನು ತಂದಿದ್ವಿ ಅಂತ ನೋಡಿರಂತೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ ನಮ್ರತಾ ಅವರು ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ರಾಜು ಪಕ್ಕ ಅವ್ರ ತಾಯಿಯವರು, ಇವರೇ ಮಹಾರಾಷ್ಟ್ರದವರು. ಸೊ ಅವ್ರ ಮಗನ ಮನೆಗೆ ಬಂದಿದ್ದರು. ಸೊ ನಮಗೆ ಅವ್ರ ಕ್ಲೋಸ್ ಫ್ರೆಂಡು. ಸೊ ಅವ್ರಿಗೂ ನಾವು ಇನ್ವೈಟ್ ಮಾಡಿದ್ವಿ ನೋಡಿ. ಚಿಕ್ಕಿದ್ರಿಗೆ ರವೆ ಇಡ್ಲಿ, ಒಂದು ಪ್ಲೈನ್ ಇಡ್ಲಿ ತಿಂತಾಯಿದ್ದೆ. ಮೊದಲನೇ ಚಿಕ್ಕಿ ನೋಡಿ, 2ನೇ ಚಿಕ್ಕಿನೂ ತಿಂತಾಯಿದ್ದೆ ಇಟ್ಕೊಂಡು ತಟ್ಟೆಲಿ. 3ನೇ ಚಿಕ್ಕಿನೂ
ರವೆ ಇಡ್ಲಿ, ಪ್ಲೈನ್ ಇಡ್ಲಿ, ಚಟ್ನಿ, ಸಾಂಬಾರು, ಪಲ್ಯ ತಿಂತಾವ್ರೆ. ಸೊ ಮೊದಲು ತಿಂದ್ಕೊಂಡ್ರು. ಆಮೇಲೆ ಮಸಾಲೆ ದೋಸೆ ತಂದುಕೊಟ್ಟಿದ್ದೀವಿ, ಅದನ್ನು ತೋರಿಸ್ತೀವಿ. ಒಂದೊಂದು ಮಸಾಲೆ ದೋಸೆ ರಾತ್ರಿ ಪಾರ್ಟಿಗೆ ನೋಡಿ, ಮಸಾಲೆ ದೋಸೆ ಇದೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗ ಎಲ್ಲರಿಗೂ ತುಂಬಿರೋದಿದೆ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.